ನಾವು KF5 ಸಿನಿಮಾ ಅಭಿಮಾನಿಗಳು. ಸಿನಿಮಾಗೆ ಹೋಗಿ ಶಿಳ್ಳೆ ಹೊಡೆದು ಎಂಜಾಯ್ ಮಾಡ್ತೀವಿ. ಆದರೆ ಸ್ವಲ್ಪ ಎಂಟ್ರೀಸ್ಗೆ ಸೈಲೆಂಟ್ ಆಗಿರೋ ಥಿಯೇಟರ್ ಕೂಡ ಲೈಟ್ ಅಪ್ ಆಗುತ್ತೆ. ಆಡಿಯನ್ಸ್ಗೆ ಒಂದು ಶಾಕ್, ಒಂದು ಸ್ಮೈಲ್, ಒಂದು ವೈಬ್, ದಟ್ ಈಸ್ ಕ್ಯಾಮಿಯೋ. ಆ ತರಹದ ಮರೆತು ಹೋಗದೇ ಇರೋ ಕ್ಯಾಮಿಯೋ ಮೂಮೆಂಟ್ಸ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಹಳ ಇದ್ದಾವೆ. ಈ ವಿಡಿಯೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಮಿಯೋ ಮೂಮೆಂಟ್ಸ್ ಬಗ್ಗೆ ಮಾತಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೈತ್ರಿ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರು ಒಬ್ಬ ಮರ್ಡರ್ ಆಗಿರೋ ಹುಡುಗನ ತಂದೆಯಾಗಿ ಕ್ಯಾರೆಕ್ಟರ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅವರ ರೋಲ್ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು. ಮೋಹನ್ ಲಾಲ್ ಅವರು ಅವರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ರು. ಆಸ್ ದ ಫಾದರ್ ವಿತ್ ದಿಸ್ ಈಸ್ ಇಟ್ ಸನ್. ತರುಣ್ ಸುಧೀರ್ ಅವರ ನಿರ್ದೇಶನದ ಮೊದಲ ಸಿನಿಮಾ. ಆ ಸಿನಿಮಾದಲ್ಲಿ ಆಗ್ಲೇ 4 ಜನ ಹೀರೋಸ್ ಇರ್ತಾರೆ. ಇಂಟರ್ವಲ್ ಆದ್ಮೇಲೆ ನಡೆಯೋ ಜೈಲ್ ಎಪಿಸೋಡ್ ಆಗಿ ದರ್ಶನ್ ಅವರು ಎಂಟ್ರಿ ಆಗುತ್ತೆ. ಕಟ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ಯಾಮಿಯೋ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. ಮತ್ತೆ ಚೌಕ ಸಿನಿಮಾದಲ್ಲಿ ದರ್ಶನ್ ಅವರ ಕ್ಯಾರೆಕ್ಟರ್ ನೇಮ್ ರಾಬರ್ಟ್. ಅದೇ ಹೆಸರನ್ನ ತರುಣ್ ಸುಧೀರ್ ಅವರು 2ನೇ ಸಿನಿಮಾ ಮಾಡಿ ದರ್ಶನ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಚೌಕ ಸಿನಿಮಾಗೂ ರಾಬರ್ಟ್ ಸಿನಿಮಾಗೂ ಲಿಂಕ್ ಏನೂ ಇರಲಿಲ್ಲ, ಬಟ್ ಆ ಹೆಸರು ಕಾಮನ್ ಆಯಿತು. ಅಪ್ಪು ಅವರು ತುಂಬಾ ಕಮ್ಮಿ ಸಿನಿಮಾಗಳಲ್ಲಿ ನಾವು ಕ್ಯಾಮಿಯೋ ಮಾಡಿರೋದನ್ನ ನೋಡಿರೋದು. ಹಂಬಾದ್ ಪ್ರೊಡ್ಯೂಷನ್ ನಾಗರಾಜ್ ಸಿನಿಮಾದಲ್ಲಿ ಕಾಲೇಜ್ ಫೆಸ್ಟ್ಗೆ ಗೆಸ್ಟ್ ಆಗಿ ಬರೋ ಕ್ಯಾರೆಕ್ಟರ್ನ ಮಾಡಿದ್ರು. 2007 ಟಿವಿ ಮುಂದೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದೆ. ಅಲ್ಲಿವರೆಗೂ ಕಾಮಿಡಿಯಾಗಿ ಮತ್ತೆ ಎಮೋಷನಲ್ ಆಗಿ ಹೋಗ್ತಾ ಟೈಮಲ್ಲಿ ಹೀರೋಗೆ ಒಂದು ಪ್ರಾಬ್ಲಮ್. ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಹೀರೋನ ಇಬ್ರು ಫ್ರೆಂಡ್ಸ್ ಅಂದ್ರೆ KF5ನ ಇಬ್ರು ಸ್ಟಾರ್ಸ್ ಬಂದು ಹೆಲ್ಪ್ ಮಾಡ್ತಾರೆ. ಒಂದೇ ಸಿನಿಮಾದಲ್ಲಿ ದರ್ಶನ್ ಅವರು ಮತ್ತೆ ಆದಿತ್ಯ ಅವರು ಇದ್ದಿದ್ದು. ಇವರಿಬ್ಬರ ಕ್ಯಾರೆಕ್ಟರ್ಸ್ ಸ್ನೇಹನ ಪ್ರೀತಿನ ಸಿನಿಮಾಗೆ ಪ್ರಮೋಷನ್ಗೋಸ್ಕರ ಕಾಣಿಸ್ಕೊಂಡಿದ್ದು ಅಂತ ಕೂಡ ಮಾತಿದೆ. ಎನಿಥಿಂಗ್ ಬಟ್ ಈ ಕೇಮಿಯೋಸ್ಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ. ಫೈನಲ್ ಆಗಿ ಕೇಮಿಯೋ ಅಂದ್ರೆ ಗೆಸ್ಟ್ ಅಪಿಯರೆನ್ಸ್ ಅಲ್ಲ, ಸೀನ್ಗೆ ಸೋಲ್ ಅಂತ ಪ್ರೂವ್ ಮಾಡಿದ ಸಿನಿಮಾ ಅರಸು. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತು ಯಶ್ ಅವರು ಶಿವಣ್ಣ ಅವರ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು ಅಂತ? ಎಸ್, ತಮಸ್ಸು ಸಿನಿಮಾದಲ್ಲಿ ಶಿವಣ್ಣ ಜೊತೆ ಯಶ್ ಅವರು ಕಾಣಿಸ್ಕೊಂಡಿದ್ರು. ದರ್ಶನ್ ಅವರು ಸುಮಾರು ಸಿನಿಮಾಗಳಲ್ಲಿ ಕ್ಯಾಮಿಯೋ ಮಾಡಿದ್ದಾರೆ. ಜೊತೆ ಸಿನಿಮಾದಲ್ಲಿ ಕ್ಯಾಮಿಯೋ ಮತ್ತೆ ಆ ಸಿನಿಮಾಗೆ ಅವರ ಪ್ರೊಡ್ಯೂಸರ್ ಕೂಡ ಆಗಿರ್ತಾರೆ. ಅದಾದ್ಮೇಲೆ ಈ ಬಂಧನ, ಸ್ನೇಹಿತರು, ಅಗ್ರಜ, ಮಮತಾಜ್, ನಾಗರಹಾವು ಮತ್ತೆ ಪ್ರೇಮ ಬರಹ ಸಿನಿಮಾದಲ್ಲಿ ಸಾಂಗ್ ಕೂಡ ಮಾಡಿರ್ತಾರೆ. ಅದಾದ್ಮೇಲೆ ಅಮರ್, ಇನ್ಸ್ಪೆಕ್ಟರ್ ವಿಕ್ರಮ್ ಇಷ್ಟು ಸಿನಿಮಾಗಳಲ್ಲಿ ಕ್ಯಾಮಿಯೋಸ್ನ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಕೂಡ ತುಂಬಾ ಸಿನಿಮಾಗಳಲ್ಲಿ ಕ್ಯಾಮಿಯೋ ಮಾಡಿದ್ದಾರೆ. ಅದರಲ್ಲಿ ತುಂಬಾ ನೆನಪಿಗೆ ಬರೋ ಸಿನಿಮಾಗಳು ಮಾತಾಡು ಮಲ್ಲಿಗೆ, ಕೇರ್ ಆಫ್ ಫುಟ್ಪಾತ್ ಮತ್ತೆ ರಾಜು ಕನ್ನಡ ಮೀಡಿಯಂ. ಇವು ಬಿಟ್ಟು ಇನ್ನು ಸುಮಾರು ಸಿನಿಮಾಗಳಲ್ಲಿ ಕ್ಯಾಮಿಯೋನ ಮಾಡಿದ್ದಾರೆ. ಐತಲ ಕಡಿ, ರಂಗನ್ ಸ್ಟೈಲ್, ಲವ್ ಯು ಆಲಿಯಾ, ಅಪೂರ್ವ, ಮಂಗಳವಾರ ರಜಾ ದಿನ, ರವಿ ಬೋಪಣ್ಣ, ಕಬ್ಜಾ. ಜೈಲರ್ ಸಿನಿಮಾದಲ್ಲಿ ರಜನಿಕಾಂತ್ ಅವರನ್ನೇ ಡಾಮಿನೇಟ್ ಮಾಡಿದ್ರು. ಥಿಯೇಟರ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ಗೆ ತಮಿಳ್ ಆಡಿಯನ್ಸ್ ಇಂದ ತುಂಬಾ ಮೆಚ್ಚುಗೆ ಬಂದಿತ್ತು. ಪಡ್ಡೆಹುಲಿ ಸಿನಿಮಾದಲ್ಲಿ ಕಾಲೇಜಲ್ಲಿ ಬರೋ ಸೀನಿಯರ್ ಸ್ಟೂಡೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಆ ಸಿನಿಮಾದಲ್ಲಿ ಅಪ್ಪು ಅವರು ಕೂಡ ಕ್ಯಾಮಿಯೋ ಮಾಡಿದ್ರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಡೈರೆಕ್ಷನ್ ಅಲ್ಲಿ ಬಂದಿದ್ದ ಅಮೃತಧಾರ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಒಂದು ಸೀನ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಕನ್ನಡದಲ್ಲಿ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಮಿಯೋ ಅನ್ಬೋದು. ಇನ್ನು ಸುಮಾರು ಕ್ಯಾಮಿಯೋಸ್ ಇದಾವೆ. ಮೆಗಾಸ್ಟಾರ್ ಚಿರಂಜೀವಿ ಅವರು ಸಿಪಾಯಿ ಸಿನಿಮಾದಲ್ಲಿ ಮತ್ತೆ ಕಮಲ್ ಹಾಸನ್ ಅವರು ರಾಮಶ್ಯಾಮ ಸಿನಿಮಾದಲ್ಲಿ. ಇನ್ನು ಯಾವ್ದಾದ್ರು ಮರ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ದಟ್ಸ್ ಆಲ್ ಫಾರ್ ದ ಟುಡೇ ಗೈಸ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್. ಬಾಯ್.